26ನೇ ವರ್ಷದ ಶ್ರೀ ಮಲೆಮಹದೇಶ್ವರ ಸ್ವಾಮಿಯ ದೇವಸ್ಥಾನದ 26ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕುಂಭಾಭಿಷೇಕದ ಮಹೋತ್ಸವ ದಿನಾಂಕ 14 ಗುರುವಾರ ಬೆಳಗ್ಗೆ ನೂರನ್ ಗಣಪತಿಯಿಂದ ಹಾಲರ್ಬಿ ತಂದು ಸ್ವಾಮಿಗೆ ಮಲೆಮಹದೇಶ್ವರ ಸ್ವಾಮಿಯವರಿಗೆ ಹಾಲರ್ಬಿಯ ಉತ್ಸವ ನಡೆಯಿತು. ಅದೇ ಮಾರನೇ ದಿನ ಶುಕ್ರವಾರ ಸ್ವಾಮಿಯ ಪೂಜಾ ಕಾರ್ಯಕ್ರಮ, ಹೋಮ ಹವನ ಮತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಶಾಸಕರಾದ ಶ್ರೀವತ್ಸವ ಅವರು ಆಗಮಿಸಿದ್ದರು. MK ಸೋಮಶೇಖರ್ ಅವರು ಆಗಮಿಸಿದ್ದರು. ಶ್ರೀನಾಥ್ ಬಾಬು ಅವರು ಆಗಮಿಸಿದ್ದರು. ಶನಿವಾರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ತಿರ್ಗಾ ಭಾನುವಾರ ಇವತ್ತು ದೀಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದೇವೆ. ಸೋಮವಾರ ಸ್ವಾಮಿಗೆ ಕುಂಭಾಭಿಷೇಕ, ಮಹಾಮಂಗಳಾರತಿ, ಸ್ವಾಮಿಯ ಹೇಗೆ ಉತ್ಸವ ಮತ್ತು ಕೊಂಡೋತ್ಸವ ರಾತ್ರಿ 8 ಗಂಟೆಗೆ ಮಲೆಮಹದೇಶ್ವರ ಸ್ವಾಮಿಯ ದೇವಸ್ಥಾನದ ಮುಂಭಾಗ ಶ್ರೀ ಮಲೆಮಹದೇಶ್ವರ ಅಗ್ನಿ ಕೊಂಡೋತ್ಸವವನ್ನು ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಮಂಗಳವಾರ ಬೆಳಗ್ಗೆ 1 ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸಹಸ್ರಾರು ಭಕ್ತಾದಿಗಳು ಪ್ರಸಾದಕ್ಕೆ ಆಗಮಿಸುತ್ತಿದ್ದಾರೆ. 1008 ದೀಪೋತ್ಸವವನ್ನು ಹಚ್ಚುತ್ತಾ ಇದ್ದೀವಿ. ದೀಪೋತ್ಸವ ಈಗ 26 ವರ್ಷದಿಂದಲೂ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಜನ ಬಂದು ನಮಗೆ ಸಹಕರಿಸ್ತಾ ಇದ್ದಾರೆ. ನಾವು ಬೆಂಗಳೂರು, ಮಂಡ್ಯ, ಹುಣಸೂರು, ಚಾಮರಾಜನಗರ, ಮಾಲೂರು, ಮಡಿಕೇರಿ, ಶ್ರೀರಂಗಪಟ್ಟಣ, ಮೈಸೂರು, ಹುಣಸೂರು, ಗೋಣಿಕೊಪ್ಪ ಈ ಕಡೆಯಿಂದ ಎಲ್ಲ ಭಕ್ತಾದಿಗಳು ನಮ್ಮನ್ನು ಸಹಕರಿಸಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅನ್ನಸಂತರ್ಪಣೆ ಎಷ್ಟು ಜನಕ್ಕೆ ಮಾಡಿಸ್ತಾರೆ? ಅನ್ನಸಂತರ್ಪಣೆ ನಾವು 1,500 ಜನಕ್ಕೆ ಮಾಡಿಸ್ತಾ ಇದ್ದೀವಿ. ಆದರೂ ಬಂದರೂ ಇನ್ನು ಮುಂದಕ್ಕೆ ಮಾಡಿಸ್ತೀವಿ. ಬಾಲಕೃಷ್ಣ. ನಾವು ಇಲ್ಲಿ ದೇವಸ್ಥಾನದ ಅರ್ಚಕರು ಗುಡಪ್ಪನವರ ಆಗಿದ್ದೇವೆ. ಇದು 4ನೇ ತಲೆಮಾರು, ಅವರ ಕುಟುಂಬದ 4ನೇ ತಲೆಮಾರಾಗಿ ಬಂದಿರದೆ ಇವತ್ತು ಬಾಲಗುಡ್ಡಪ್ಪನವರು 26ನೇ ವರ್ಷ ಕಾಲಿಟ್ಟಿದೆ. ಇದು ದೇವಸ್ಥಾನ ಸ್ಥಾಪನೆಯಾಗಿ ರಾಜಗೋಪುರ ಇದೆಲ್ಲ ಮಾಡಿ ಅದನ್ನು ಪ್ರತಿ ವರ್ಷಗಳು ಅನೇಕ ಕಾರ್ಯಕ್ರಮಗಳನ್ನ ನಾಟಕ ಮಾಡಿಸ್ತಾಯಿದ್ರು. ಈಗ ನಾಟಕನ ಜಾಸ್ತಿ ಜನ ನೋಡ್ತಾ ಇಲ್ಲ, ಸೀರಿಯಲ್ ಅದಕ್ಕೆಲ್ಲ ಹೋಗ್ತಾರೆ ಅಂದ್ಬಿಟ್ಟು ಭರತನಾಟ್ಯ, ಸುಗಮ ಸಂಗೀತ, ಮಕ್ಕಳ ಕಾರ್ಯಕ್ರಮ, ಟಿ ವಿಯಲ್ಲಿ ಬರ್ತಕ್ಕಂಥ ಮಕ್ಕಳನ್ನ ಕಾರ್ಯಕ್ರಮ ಮಾಡಿಸ್ತಾ ಇದ್ವಿ. ಅದರಿಂದ ಮೂಲ ನಿವಾಸಿಗಳು ಇದಕ್ಕೆ ಒತ್ತು ಕೊಡ್ತಾರೆ. ಮತ್ತು ನಾವು ಈ ಮಹದೇಶ್ವರನ ತುಂಬ ನಂಬಿ ಇವತ್ತು ಒಂದು ಸ್ಥಿತಿಗೆ ಬಂದಿದ್ದೀವಿ ಅನ್ನೋಕ್ಕೆ ಇದು ನಿದರ್ಶನ ನಾನೇ. ಯಾಕೆಂದರೆ ನಾನು ಆಟೋ ಡ್ರೈವರಾಗಿ ಓಡಾಡಿಸ್ಕೊಂಡು ಜೀವನ ಸಾಗಿಸ್ತಾ ಇದ್ದೆ. ಕೃಷ್ಣರಾಜೇಂದ್ರ ಕೋಆಪರೇಟಿವ್ ಬ್ಯಾಂಕಲ್ಲಿ ಡೈರೆಕ್ಟ್ರಾಗಿ ಕಾರ್ಪೊರೇಷನ್ಲಿ ನಗರ ಪಾಲಿಕೆಗೆ ನಿಂತು ಸೋತಿದ್ದೀನಿ. ಬಟ್ ಭಾಳ ಅಂತರದಿಂದ ಏನು ಸೋಲಿಲ್ಲ, ಕಡಿಮೆ ಅಂತರದಿಂದ ಸೋತೆ. ಈ ಭಗವಂತನ ನಂಬಿರೋದ್ರಿಂದ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಮೈಸೂರು ತಾಲೂಕು, ಮೈಸೂರು ಜಿಲ್ಲೆಯಿಂದ ಎಲ್ಲ ಕಡೆಯಿಂದಲೂ ಬರ್ತಾರೆ. ತುಂಬ ಬಂದಿರೋ ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗಿದೆ. ಇವ್ರು 4ನೇ ತಲೆಮಾರು ಆದ್ದರಿಂದ ನಾವು ಎಲ್ಲರನ್ನೂ ನೋಡ್ಕೊಂಬಂದಿದ್ದೀವಿ. ನಮಗೂ ಈಗ 57 ವರ್ಷ ಇರೋದ್ರಿಂದ ಇಲ್ಲಿ ಮಾಡಿದ ಮತ್ತು ಇವಾಗ ದೇವಸ್ಥಾನ ನವೀಕರಣ ಆದ ನಂತರ ತುಂಬ ಯಶಸ್ಸು ಕಾಣ್ತಾ ಇದ್ದೀವಿ. ಎಲ್ಲರೂ ಪ್ರತಿಯೊಬ್ಬ ಭಕ್ತಾದಿಗಳು ಇಲ್ಲಿಗೆ ಬಂದು ಇಲ್ಲಾಂದರೆ ಒಂದು 2-2.5 ಸಾವಿರ ಜನ ಊಟ ಮಾಡ್ತಾರೆ ನಾಳೆ ಮಂಗಳವಾರ. ನಿಜವಾಗ್ಲೂ ಅದು ನೋಡೋಕ್ಕೆ ಎರಡು ಆನಂದ. ಯಾಕೆಂದರೆ ಈ ನಮ್ಮ ರಾಮಾಜ ರೋಡಿನಲ್ಲಿ ಎಲ್ಲ ಮುಂದುವರೆದ ಬ್ರಾಹ್ಮಣರು, ಲಿಂಗಾಯತರು ಇರ್ತಕ್ಕಂಥ ಜಾಗ. ಅಂಥ ಜಾಗದಲ್ಲಿ ಊಟಕ್ಕೆ ಬರಲ್ಲ ಅನ್ನೋ ಒಂದು ಇದಿತ್ತು. ಆದರೂ ಇಲ್ಲಿ 2.5 ಸಾವಿರ ಜನ ಊಟಕ್ಕೆ ಸೇರ್ತಾರೆ ಅಂದರೆ ಮಹದೇಶ್ವರನ ಒಂದು ಕೃಪೆ, ಒಂದು ಆಶೀರ್ವಾದ. ಅನ್ನ ಸಂತರ್ಪಣೆ ನಿರಂತರವಾಗಿ ನಡೀಲಿ ಅಂತ ನಾವು ಭಗವಂತಲ್ಲಿ ಕೇಳ್ಕೊತೀವಿ. ನಮಗೂ ಎಲ್ಲ ಶಕ್ತಿ ಕೊಡಲಿ ಅಂತ ಕೇಳಿಕೊಂಡು ನಾವು ದೇವಸ್ಥಾನಕ್ಕೆ ನಾವು ಅಭಿವೃದ್ಧಿ ಮಾಡ್ತೀವಿ ಅನ್ನೋಕ್ಕೆ ನಾವು ಯಾರೂ ಅಲ್ಲ, ಭಗವಂತ ಮಾಡಿಸ್ಕೊತಾನೆ. ಯಾಕೆಂದರೆ ಮೊದಲು ಒಂದೇ ಮನೇಲಿ ಹೆಂಚಿನ ಮನೇಲಿತ್ತು. ಕಾಲ ನಂತರ ಗೋಪಾಲಪ್ಪ ಬಂದ ಮೇಲೆ ಸ್ವಲ್ಪ ಅಭಿವೃದ್ಧಿ ಮಾಡಿಕೊಂಡ್ರು. ಅವರು ಇದ್ರ ಜೊತೆ ಶನೇಶ್ವರನ ಇಟ್ಕೊಂಡಿದ್ರು. ಅವ್ರು ಬೇರೆ ಕಡೆ ಇವಾಗ MG ರೋಡಲ್ಲಿ ಮಾಡ್ಕೊಂಡ್ರು ಅವ್ರ ಮಗ. ಇದನ್ನು ಮಹದೇಶ್ವರನ ಸ್ಥಾಪನೆ ಮಾಡಿದ್ರು. ಮಹದೇಶ್ವರನ ಸ್ಥಾಪನೆ ಮಾಡಿದ್ಮೇಲೆ ಇಲ್ಲಿ ಬರೋ ಭಕ್ತಾದಿಗಳಿಗೆಲ್ಲ ಒಂದು ರೀತಿಯಲ್ಲಿ ಒಳ್ಳೆಯದಾಗ್ತಾಯಿದೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ನಾನೇ ಹಿಂದೆ ಹೇಳಿದೆ ನಿಮಗೆ, ನಾನು ಆಟೋ ಓಡ್ಕೊಂಡು ಜೀವನ ಸಾಗಿಸ್ತಿದ್ದೆ. ಇವತ್ತು ಒಂದು ನಗರ ಪಾಲಿಕೆಗೆ ನಿಂತ್ಕೋಬೇಕಾದ್ರೆ, ಒಂದು ಕೋಆಪರೇಟಿವ್ ಬ್ಯಾಂಕಲ್ಲಿ 4 ಬಾರಿ ಗೆಲ್ಲಬೇಕು ಅಂದರೆ ಭಗವಂತನ ಆಶೀರ್ವಾದ ಇಲ್ಲದೆ ನಮ್ಮದೇನೂ ಅಲ್ಲ. ಆ ಥರ ನಾವು ಇಲ್ಲಿ ಭಕ್ತನಾದ ಮೇಲೆ ತುಂಬ ಅಭಿವೃದ್ಧಿ ಆಗಿದ್ದೀನಿ. ನಾವು ನಿರಂತರ ಸೇವೆ ಮಾಡಿಕೊಂಡು ಇದಕ್ಕೆ ಬರ್ತಾ ಇದ್ದಿತ್ತು.
ದೇವ್ರ ನಂಬಿ ಅಂತ ಹೇಳ್ತೀವಿ. ಯಾಕೆ ಕಾರ್ಯಕ್ರಮ ಅಂದರೆ ಅವ್ರ ಕೈಲಾದ ಸಹಾಯ ಮಾಡ್ಬೇಕು. ಇಲ್ಲಿ ಯಾರು ಇಷ್ಟು ಕೊಡಿ ಅಂತ ಯಾರನ್ನೂ ಕೇಳಲ್ಲ ಗುಡ್ಡಪ್ಪನವರು. ಅವ್ರು ಏನು ಅನ್ಸುತ್ತೆ ಅದನ್ನು ತೋಚಿದ್ನ ಕೊಟ್ಟರು ಸಾಕು. ಅವ್ರು ಮತ್ತೆ ಒಂದು ಹೂದು ಬಿಲ್ಪತ್ರ ಕೊಟ್ಟರು ಭಗವಂತ ತುಂಬ ಸ್ವೀಕಾರ ಮಾಡ್ತಾನೆ. ಇಷ್ಟೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಇಲ್ಲಿ ಯಾರಿಗೂ ಕಡ್ಡಾಯ ಇಲ್ಲ. ಬಟ್ ಇಲ್ಲಿ ಬರೋ ಭಕ್ತರು ಅವ್ರಾಗ ಇಷ್ಟಪಟ್ಟು ಬಂದು ಮಾಡ್ತಾರೆ ಹೊರತು ಯಾರನ್ನು ದಬಾಳಿಕೆಯಿಂದಾಗಲಿ ದುಡ್ಡಿಗಾಗಲಿ ಅವ್ರೇನು ಇವತ್ತವರೆಗೂ ಮಾಡ್ತಿಲ್ಲ. ಅದರಿಂದ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಬಾಲಗುಡ್ಡಪ್ಪ ಅವ್ರನ್ನ. ಅವ್ರು ಯಾವತ್ತೂ ದುಡ್ಡಿಗೆ ಆಸೆ ಬಿಟ್ಟಿಲ್ಲ, ದುಡ್ಡು ಹಿಂದೆ ಬಿದ್ದಿಲ್ಲ. ಭಕ್ತಾದಿಗಳಿಗೆ ನಮ್ಮಿಂದ ಆದಂಥ ಒಂದು ಸಹಾಯ ಮಾಡೋಣ, ನಮ್ಮ ಒಂದು ಭಗವಂತನ ಅನುಗ್ರಹದಿಂದ ಜನಗಳಿಗೆ ಒಳ್ಳೇದು ಮಾಡೋಣ ಅಂತ ಮಾಡ್ತಾ ಇರ್ತಾರೆ. ಭಾಸ್ಕರ್ ಅಂತೇಳಿ ನಾನು ಕೃಷ್ಣರಾಜೇಂದ್ರ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕ ಆಗಿದ್ದು. ಮಹದೇಶ್ವರ ಸ್ವಾಮಿಯ ಈ ದೇವಸ್ಥಾನ ಭಾಳ ಹಿರಿಯರಿಂದ ಈಗ ಬಾಲಗುಡ್ಡಪ್ಪನವ್ರಿಗೂ ಇದು ನಡ್ಕೊಂಬರ್ತಾ ಇದೆ. ಇಲ್ಲಿ ಏರಿಯಾದಲ್ಲಿ ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ಮತ್ತು ಅನ್ನಸಂತರ್ಪಣೆ ಹೋಮಗಳು ಸತತವಾಗಿ ನಡ್ಕೊಂಬರ್ತಾ ಇದೆ. ಇಲ್ಲಿ ದೇವರು ಹೇಳಬೇಕಾದ್ರೆ ಯಾರೂ ಇಲ್ಲಿಗೆ ಅಭಿವೃದ್ಧಿ ಮಾಡಬೇಕಾಗಿಲ್ಲ, ಅದೇ ತಾಯಿ ಬೇಕು ಅಂದರೆ ಮಾಡಿಸ್ಕೊತಾಳೆ. ಬಟ್ಟು ಕೆಲವು ತುಂಬ ದಿನ ಈ ದೇವಸ್ಥಾನ ಒಂದು ಮನೆ ಟೈಪ್ ಇತ್ತು, ಈಗ ಶೀಟೆಲ್ಲ ಹಾಕಿಸ್ಕೊಂಡು ಮತ್ತೆ ಇನ್ನೊಂದು ದೇವಸ್ಥಾನ ಮಾಡಬೇಕು ಬೇರೆ ಕಡೆ ಅಂತ ಒಂದು CA ಜಾಗವನ್ನು ಕೇಳಿದ್ದಾರೆ. ಆ ಜಾಗದಲ್ಲಿ ಇನ್ನೊಂದು ದೇವಸ್ಥಾನ ಆ ದೇವರು ಕೇಳಿಕೊಂಡು ಆ ದೇವಸ್ಥಾನ ಆಗ್ಬೋದು. ಮತ್ತು ಇಲ್ಲೆಲ್ಲ ಜನಗಳಿಗೆ ಏರಿಯಾ ಜನ ಮೊಹಲ್ಲ ನಿವಾಸಿಗೆ ಒಳ್ಳೇದಾಗ್ತಾಯಿದೆ. ಪ್ರತಿ ಸರಿನೂ ಇದೇನು ಅಪೇಕ್ಷೆ ಏನಿಲ್ಲ, ಇವರು ದುಡ್ಡು ಕೊಡಬೇಕು ಮಾಡಿಸ್ಕೋಬೇಕು ಅನ್ನೋಲ್ಲ. ಕೈಲಾದಷ್ಟು ಅವ್ರ ಅಭಿಮಾನಿಗಳ ಭಕ್ತರುಗಳು ಕೊಡ್ಬೋದು. ಆ ಉದ್ದೇಶ ಇಟ್ಕೊಂಡು 26 ವರ್ಷದಿಂದ ನಡ್ಕೊಂಬರ್ತಾ ಇದೆ. ಅಂದರೆ ಇದು ಒಂದು ಅಭಿವೃದ್ಧಿ ಹೊಂದಿರುವಂಥ ದೇವಸ್ಥಾನ. ಮತ್ತು ಸುತ್ತಮುತ್ತ ಎಲ್ಲ ನಿವಾಸಿಗಳಿಗೆ ಒಳ್ಳೇದಾಗ್ತಾಯಿದೆ. ಹಾಗೆ ಈ ಮಹದೇಶ್ವರ ಮತ್ತೆ ಇನ್ನೂ ಎಲ್ರಿಗೆ ಒಳ್ಳೇದಾಗಲಿ. ಇಲ್ಲಿ ಮೇಯ್ನ್ ಆರೋಗ್ಯವಾಗಿರಬೇಕು, ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಆ ಮಹದೇಶ್ವರ ಎಲ್ರಿಗೂ ಒಳ್ಳೇದು ಮಾಡ್ತಾನೆ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಇಷ್ಟಪಡ್ತೀನಿ. ತೆಗಿತಾನೆ ಈ ಕಡೆ ಬಾಯಿ ಚೆನ್ನಾಗಿ ಬರ್ತದೆ ನೋಡ. ಎಲ್ಲ ಹತ್ತ ನೋಡಲಿ. ಅದು ಬತ್ತಿ ಈ ಕಡೆ ಒಂದು ಸ್ವಲ್ಪ ಮುಂದೆ ಹೇಳಿ.
ಲೊಕೇಶನ್ ಬಾಲಕೃಷ್ಣ. ಬೇಡ ಅಲ್ವೇನ್ರಿ? ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.